ಎಲ್ಲ SLC, PUC, ಡಿಗ್ರಿ, ಇಂಜಿನಿಯರಿಂಗ್ ಮತ್ತು ಇತರ ಕೋರ್ಸ್ಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, JMS ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಆದರೆ ಲಾಂಚ್ ಆಗಿದೆ. ಸೊ ಇದನ್ನು ಬಂದ್ಬಿಟ್ಟು ನೀವು ಅಪ್ಲೈ ಮಾಡಿ ಅಂತ ನಾನು ಲಿಂಕ್ ಆದರೆ ಕೊಟ್ಟಿದ್ದೆ. ಆದರೆ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ತುಂಬ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋಕ್ಕಾದರೆ ಆಗ್ತಿಲ್ಲ, ಸಬ್ಮಿಟ್ ಆದರೆ ಆಗ್ತಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಮಾಹಿತಿನ ಕೊಡ್ತೀನಿ, ಅಂದರೆ ಯಾವ ರೀತಿ ಅಪ್ಲೈ ಮಾಡೋದಂತ. ಸೊ ಈ ವಿಡಿಯೋ ಕೊನೆಯವರೆಗೆ ನೋಡಿದ್ದೇ ಆದಲ್ಲಿ ನಿಮಗೆ ಖಂಡಿತ ನಿಮ್ಮ ಸ್ಕಾಲರ್ಶಿಪ್ಪು ಸಬ್ಮಿಟ್ ಆಗಿ ಆಗ್ತದೆ. ಸೊ ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಸೊ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಗಾಗಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರೋ ಸಬ್ಸ್ಕ್ರೈಬು. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೇನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದರೆ, ನನಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾದ್ರೆ ಬರೋಲ್ಲ ಅಂದರೆ, ನಿಮ್ಮ ಇನ್ಫಾರ್ಮೇಷನ್ ಬಂದುಬಿಟ್ಟು ನನಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿ, ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ಮ ಇನ್ಫಾರ್ಮೇಷನ್ನ ನಾನು ಅಲ್ಲಿ ಬಂದುಬಿಟ್ಟು ನಿಮಗೆ ಅಪ್ಲೈ ಮಾಡಿ ಆದರೆ ಕೊಡ್ತೀನಿ. ಸೊ ತಪ್ಪದೇ ನಿಮಗೆ ಡೌಟ್ ಇದ್ದರೂ ಕೂಡ ನೀವು ಟೆಲಿಗ್ರಾಮಲ್ಲಿ ಕೇಳಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ಶೇರ್ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಫಸ್ಟಿಗೆ ಬಂದುಬಿಟ್ಟು ಈ ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಎರಡನ್ನೂ ಚೆಕ್ ಮಾಡಿ. ಸೊ ನಿಮಗೆ ಈಸಿಯಾಗಿ ಸಿಗಬೇಕಂದ್ರೆ ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಆದರೆ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಈಗ ನೋಡೋಣ ಯಾವ ರೀತಿ ಅಪ್ಲೈ ಮಾಡೋದಂತ. ಸೊ ವಿಡಿಯೋ ಲೆಂತ್ ಆಗ್ತದೆ, ಆದ್ದರಿಂದ ನಾನು ಆದಷ್ಟು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಅಪ್ಲೈ ಮಾಡುವಾಗ ಯಾವುದೇ ರೀತಿ ತೊಂದರೆ ಆದರೆ ಆಗಬಾರ್ದು. ನೋಡಿ, ಫಸ್ಟಿಗೆ ಬಂದುಬಿಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿರ್ತಾರೆ. ಸೊ ಇವನ್ನ ಕೇರ್ಫುಲ್ಲಿ ಓದ್ಕೊಳ್ಳಿ, ಯಾಕಂದರೆ ನಿಮಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಸೊ ಇಲ್ಲಿಂದಾನೇ ಗೊತ್ತಾಗ್ತದೆ. ಈಗ ಇಲ್ಲಿ ಬಂದುಬಿಟ್ಟು ಫಸ್ಟು ನಿಮ್ಮದು ಯಾವ ಕೆಟಗರಿ ಅಂತ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಅಂದರೆ ನೀವು OBC, ಜನರಲ್ A, B, C ಈ ರೀತಿ ಯಾವೆಲ್ಲ ಕೆಟಗರಿ ಇದ್ದಾರಾ, ಸೊ ಅದನ್ನು ಬಂದುಬಿಟ್ಟು ಕರೆಕ್ಟಾಗಿ ಆದರೆ ಸೆಲೆಕ್ಟ್ ಮಾಡಿ. ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಬಂದುಬಿಟ್ಟು ನಿಮ್ಮದು ಕರೆಕ್ಟ್ ಆದ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಸೊ ಅದೇ ರೀತಿ ಕರೆಕ್ಟಾಗಿ ನಿಮ್ಮ ನೇಮ್ನ ಆದರೆ ಎಂಟ್ರಿ ಮಾಡಿ, ಕರೆಕ್ಟಾಗಿ ಎಂಟ್ರಿ ಮಾಡಿ, ನೇಮ್ ವಿತ್ ಅಡ್ರೆಸ್. ಮತ್ತು ಸೆಕೆಂಡ್ ಬಂದುಬಿಟ್ಟು ತುಂಬ ವಿದ್ಯಾರ್ಥಿಗಳು ಇಲ್ಲೇ ಆದರೆ ಮಿಸ್ಟೇಕ್ ಆದರೆ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದುಬಿಟ್ಟು ನೋಡಿ, ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಇಲ್ಲಿ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟು ಸೈಜ್ 1 MB. ಸೊ ಇದು ನಿಮ್ಮ ಫೋಟೋ ಬಂದುಬಿಟ್ಟು 1 MBಗಿಂತ ಜಾಸ್ತಿ ಆಗಬಾರ್ದು. ಸೊ ಇದ್ರ ಪ್ರಾಬ್ಲಮ್ ಯಾವ ರೀತಿ ಮಾಡೋದಂದರೆ, ನೀವು ಒಂದು ಫೋಟೋನ, ನಿಮ್ಮ ಕಾಪಿ ಫೋಟೋನ, ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಳ್ಳಿ. ಮತ್ತು ಅದನ್ನು ಬಂದುಬಿಟ್ಟು ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ಗೆ ಶೇರ್ ಮಾಡಿ, ಮತ್ತು ಅದನ್ನು ಅವರಿಂದ ರಿಟರ್ನ್ ನೀವು ಶೇರ್ ಮಾಡ್ಕೊಳ್ಳಿ. ಅಲ್ಲಿ ಬಂದುಬಿಟ್ಟು ಅಥವಾ ಸ್ಕ್ರೀನ್ಶಾಟ್ ಆದರೆ ತಗೊಳ್ಳಿ, ಅದನ್ನು 1 MBಗಿಂತ ಕಡಿಮೆ ಆದರೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಅಪ್ಲೋಡ್ ಮಾಡಿ. ತಪ್ಪದೆ ನಿಮ್ಮ ಫೋಟೋ ಕಾಪಿನ ಅಪ್ಲೋಡ್ ಮಾಡಬೇಕು, ಅಲ್ಲಿವರೆಗೆ ಸಬ್ಮಿಟ್ ಆದರೆ ಆಗೋದಿಲ್ಲ. ಸೊ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ ಮೇಲೆ ಆಮೇಲೆ ಸಬ್ಮಿಟ್ ಮಾಡ್ಬೋದು. ಸೊ ಕೆಲವೊಂದು ವಿದ್ಯಾರ್ಥಿಗಳು ನಾನು ಫೋಟೋ ಕಾಪಿ ಅಪ್ಲೈ ಮಾಡಿದ್ದೀನಿ ಆದರೆ ಅಪ್ಲೈ ಆಗ್ತಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಒಂದ್ಸಲ ಅಲ್ಲದೆ ಇನ್ನೊಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಅಪ್ಲೈ ಆದರೆ ಆಗ್ತದೆ. ತಪ್ಪದೆ ಕರೆಕ್ಟಾಗಿ 1 MBಗಿಂತ ಕಡಿಮೆ ಇರಬೇಕು. ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು MBನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಟಾರ್ ಸಿಂಬಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅವು ಖಂಡಿತ ಅಪ್ಲೈ ಮಾಡಿದ್ರೆ ಮಾಡಬೇಕು. ಸೊ ಅದನ್ನು ಫಿಲ್ ಖಂಡಿತ ಮಾಡಲೇಬೇಕು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೀವು ಸನ್ ಆರ್ ಡಾಟರ್ ಆಫ್, ಅಂದರೆ ನಿಮ್ಮ ಫಾದರ್ ಹೆಸರನ್ನ ಬರೀಬೇಕು. ನೀವು ನೆಕ್ಸ್ಟ್ ಬಂದುಬಿಟ್ಟು ಡೇಟ್ ಆಫ್ ಬರ್ತು ಖಂಡಿತ ನೀವು ಹಾಕಲೇಬೇಕು. ಸೊ ಇಲ್ಲಿ ಬಂದುಬಿಟ್ಟು ಬೇರೆ ಮೆಥಡ್ ಇದೆ. ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರ್ತದೆ. ಸೊ ಇಲ್ಲಿ ಬಂದುಬಿಟ್ಟು ಮಂತನ್ನ ಸೆಲೆಕ್ಟ್ ಮಾಡಿ. ನಿಮಗೆ ಇಯರ್ ಬರ್ತಿಲ್ಲ ಅಂದರೆ, ಸೊ ಇಲ್ಲಿ ಬಂದುಬಿಟ್ಟು 2024 ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಯರ್ ಅದು ಬರ್ತದೆ. ತುಂಬ ವಿದ್ಯಾರ್ಥಿಗಳು ಇದು ಕೂಡ ತೊಂದರೆ ಆಗ್ತದೆ. ಸೊ ಇಲ್ಲಿ 2024 ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಯರ್ ಆದರೆ ಬರ್ತದೆ. ಸೊ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಕೂಡ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ತಪ್ಪದೆ ಎಲ್ಲರೂ ಅಪ್ಲೈ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನಿಮ್ಮ ಬ್ರದರ್ಸು, ಸಿಸ್ಟರ್ಸು, ಸೊ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ಸೊ SSLC ಮುಗಿದವ್ರಿಗೆ, ಅಂದರೆ PUC ಎಲ್ಲರಿಗೂ ಬರ್ತದೆ. ಸೊ ತಪ್ಪದೆ ನಿಮ್ಮ ಬ್ರದರ್ಸು, ಸಿಸ್ಟರ್ಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರು. ಸೊ ಇದು ಕೂಡ ಪ್ರತಿಯೊಂದು ಮಾಹಿತಿನ ಕರೆಕ್ಟಾಗಿ ಫಿಲ್ ಮಾಡಿ. ಮಿಸ್ಟೇಕ್ ಮಾಡಿದರೆ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಆದರೆ ಬರೋದಿಲ್ಲ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಅವರು ಕಾಲ್ ಮಾಡಿಬಿಟ್ಟು ಕೇಳ್ತಾರೆ ಮತ್ತು ವಾಟ್ಸಪ್ ಮಾಡಿಬಿಟ್ಟು ಕೇಳ್ತಾರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಶೇರ್ ಮಾಡಿ ಅಂತ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಶೇರ್ ಮಾಡಿದ್ದೇ ಆದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಆದರೆ ಎಲಿಜಿಬಲ್ ಆಗ್ತೀರಾ, ಅಂದರೆ ಕ್ರೆಡಿಟ್ ಆದರೆ ಮಾಡ್ತಾರೆ. ಸೊ ತಪ್ಪದೆ ಅಪ್ಲೈ ಮಾಡಿ. ಮತ್ತು ನೆಕ್ಸ್ಟ್ ನೋಡಿ, ಇಮೇಲ್ ID ಅಂತ ಇದೆ. ಸೊ ಇಲ್ಲಿ ಇಮೇಲ್ ID ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ನಿಮ್ಮ ಇಮೇಲ್ ID ಗೊತ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಎಂಟ್ರಿ ಮಾಡ್ಬೋದು. ಸೊ ಒಂದು ಇಮೇಲ್ ID ನ ಎಂಟ್ರಿ ಮಾಡಿ. ಮತ್ತು ಪೋಸ್ಟಲ್ ಅಡ್ರೆಸ್, ಸೊ ನಿಮ್ಮ ಪೋಸ್ಟ್ ಕೋಡ್ ಇರ್ತದಲ್ಲ, ಸೊ ಪಿನ್ ಕೋಡು, ಸೊ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅಂದರೆ ನೀವು ಯಾವ ಸ್ಥಳದಲ್ಲಿ ಇದ್ದೀರಾ ಪ್ರೆಸೆಂಟು ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಮತ್ತು ಪಿನ್ ಕೋಡು, ಮೊದಲು ಪೋಸ್ಟಲ್ ಅಡ್ರೆಸ್, ಅಂದರೆ ನಿಮ್ಮ ಸಿಟಿ ಹೆಸರು ವಿತ್ ಪೋಸ್ಟಲ್ ಅಡ್ರೆಸ್ನ ಎಂಟ್ರಿ ಮಾಡಿ. ಆಮೇಲೆ ಪಿನ್ ಕೋಡ್ನ ಎಂಟ್ರಿ ಮಾಡಿ. ಇನ್ನು ಟೆಲಿಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ಇದನ್ನು ನೀವು ಹಾಕೋ ಅವಶ್ಯಕತೆ ಇಲ್ಲ, ಯಾವುದು ಸ್ಟಾರ್ ಕೊಟ್ಟಿದ್ದಾರೆ ಸೊ ಅದನ್ನು ಅಷ್ಟೇ ಫಿಲ್ ಮಾಡಿ. ನಿಮ್ದೇನಾದರೂ ಟೆಲಿಫೋನ್ ನಂಬರ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಸೆಲೆಕ್ಟ್
ಯುವರ್ ಸ್ಟೇಟ್ಸ್. ಸೊ ನಿಮ್ದು ಸ್ಟೇಟು ಯಾವುದಂತ ಸೆಲೆಕ್ಟ್ ಮಾಡಿ. ಪ್ರೆಸೆಂಟ್ ಏನಾದರೂ ನೀವು ಬೇರೆ ಸ್ಟೇಟಲ್ಲಿದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಸ್ವಲ್ಪ ಹುಡುಕೋದ್ರಲ್ಲಿ ನಿಮಗೆ ತೊಂದರೆ ಆಗ್ಬೋದು. ಸೊ ಸಾಧ್ಯವಾದಷ್ಟು ಸ್ವಲ್ಪ ಪೇಷನ್ಸಿಂದ ಹುಡುಕಿ. ಇನ್ನು ನೆಕ್ಸ್ಟು ಸೆಲೆಕ್ಟ್ ಯುವರ್ ಸಿಟಿ. ನಿಮ್ಮದು ಊರು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಅದಾಗೆ ನಿಮ್ಮ ಊರು ಬರ್ತದೆ. ಸೊ ಅದನ್ನು ಕರೆಕ್ಟಾಗಿ ಹುಡುಕಿಬಿಟ್ಟು ಎಂಟ್ರಿ ಮಾಡಿ. ನಿಮ್ಮ ಊರು ಏನಾದರೂ ಇಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಡಿಸ್ಟಿಕ್ ಆದರೂ ಸೆಲೆಕ್ಟ್ ಮಾಡಿ. ಸೊ ಪರವಾಗಿಲ್ಲ. ನೀವು ನೆಕ್ಸ್ಟು ಯುವರ್ ಡಿಸ್ಟ್ರಿಕ್ಸ್ ಅಂತ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡಿ. ಕರೆಕ್ಟಾಗಿ ಎಲ್ಲವನ್ನು ಆಯ್ಕೆ ಮಾಡಿ. ನಿಮ್ಮ ಜಿಲ್ಲೆ ಏನಾದರೂ ಇಲ್ಲ ಅಂದರೆ ಅಲ್ಲಿ ಕೆಳಗೆ ಕೊಟ್ಟಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇನ್ನು ಅಪ್ಡೇಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್. ಸೊ ನಿಮ್ಮ ಬ್ಯಾಂಕ್ ಯಾವುದು ಅಂತ ಎಂಟ್ರಿ ಮಾಡಿ. ಸೊ ನೋಡ್ಕೊಳ್ಳಿ ಯಾವ ಬ್ಯಾಂಕ್ ಇವೆ ಅದನ್ನು ಸೆಲೆಕ್ಟ್ ಮಾಡಿ. ಇನ್ನು ನಿಮ್ಮದು ಗ್ರಾಮೀಣ ಬ್ಯಾಂಕ್ ಆಗಿದ್ದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಗ್ರಾಮೀಣ ಬ್ಯಾಂಕ್ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ಅದು ಆಪ್ಷನಲ್ ಆಗಿದೆ. ಮತ್ತು ಬ್ಯಾಂಕ್ ಬ್ರಾಂಚ್ ಅಡ್ರೆಸ್. ಇಲ್ಲಿ ಬಂದುಬಿಟ್ಟು ನಿಮ್ಮ ಅಕೌಂಟ್ ನಂಬರು, ಬ್ರ್ಯಾಂಚ್ ಅಂದರೆ ಯಾವ ಊರಲ್ಲಿ ಇದೆ ಸೊ ಕರೆಕ್ಟಾಗಿ ಎಂಟ್ರಿ ಮಾಡಿ. ಅಕೌಂಟ್ ನಂಬರ್ ಅಂತ ಬರೆದ್ಬಿಟ್ಟು ನಿಮ್ಮ ಬ್ರ್ಯಾಂಚ್ ಎಲ್ಲಿದೆ ಅಂತ ಕರೆಕ್ಟಾಗಿ ಎಂಟ್ರಿ ಮಾಡಿ. ಇನ್ನು ನೆಕ್ಸ್ಟು IFSC ಕೋಡ್ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿ. ತಪ್ಪದೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ಮತ್ತು IFSC. ಸೊ ತಪ್ಪದೆ ಇಲ್ಲಿ ಎಂಟ್ರಿ ಮಾಡಿ. ಇನ್ನು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್. ನೋಡಿ ಈಗಾಗಲೇ 6 ನಿಮಿಷ ಆಯಿತು. ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ನಮಗೆ ಸ್ಲೋ ಆಗಿ ಹೇಳಿ, ಫಾಸ್ಟ್ ಆಗಿರುತ್ತೆ ಅಂತ. ಸೊ ನೋಡಿ ಈಗ ಹೇಳ್ತಾ ಹೋದನ್ನು 6 ನಿಮಿಷ ಆಯಿತು ವಿಡಿಯೋ, ಆದ್ದರಿಂದ ನಾನು ಹೇಳ್ತಾ ಇರೋದು. ಸೊ ಆದಷ್ಟು ಫಾಸ್ಟ್ ಹೇಳ್ತಾ ಇರ್ತೀನಿ. ನೀವು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಆದರೆ ಕೇಳಿ. ಇನ್ನು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಆಪ್ಷನಲ್ ಇದೆ ಇದು. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಸೊ ಯಾವೆಲ್ಲ ನೀವು SSLC ಮುಗಿಸಿದ್ರೆ ನೀವು SSLC ಮಾರ್ಕ್ಸ್ನ ಎಂಟ್ರಿ ಮಾಡಿ. PUC ಮುಗಿಸಿದ್ರೆ PUCನ ಎಂಟ್ರಿ ಮಾಡಿ. ಪರ್ಸೆಂಟೇಜಲ್ಲಿ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ 80% ಆಗಿದ್ದರೆ 80 ಅಂತ ಎಂಟ್ರಿ ಮಾಡಿ. ಸೊ ಕರೆಕ್ಟಾಗಿ ಎಂಟ್ರಿ ಮಾಡಿ. ಯಾಕಂದರೆ ಆಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಫೋಟೋ ಕಳಿಸಬೇಕಾಗುತ್ತೆ. ಅವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಪ್ರೂಫ್ ಆದರೆ ಕೇಳ್ತಾರೆ. ಸೊ ಆದ್ದರಿಂದ ಕರೆಕ್ಟಾಗಿ ನೀವು ಎಷ್ಟು ಪಡೆದಿದ್ದೀರ ಅಂಕಗಳನ್ನ ಅಷ್ಟೇ ಎಂಟ್ರಿ ಮಾಡಿ. ಯಾರು ಕೂಡ ಇಲ್ಲಿ ಫೇಕಾಗಿ ಇನ್ಫಾರ್ಮೇಷನ್ ಅಂದರೆ ಫಿಲ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರೋದಿಲ್ಲ. ಸೊ ಕರೆಕ್ಟಾಗಿ ಎಂಟ್ರಿ ಮಾಡಿ. ಇನ್ನು ನೇಮ್ ಆಫ್ ದ ಸ್ಕೂಲ್, ಕಾಲೇಜ್ ಅಂದರೆ ನೀವು ಯಾವ ಪ್ರಿವಿಯಸ್ ಇಯರಲ್ಲಿ ಅಂದರೆ ಹೋದ ವರ್ಷದಲ್ಲಿ ಯಾವ ಸ್ಕೂಲಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಎಂಟ್ರಿ ಮಾಡಬೇಕು. ಆ ಸ್ಕೂಲ್ ಹೆಸರನ್ನ ಎಂಟ್ರಿ ಮಾಡಬೇಕು. ಮತ್ತು ಅಡ್ರೆಸ್ ಆಫ್ ದ ಸ್ಕೂಲ್. ಸೊ ಸ್ಕೂಲ್ ಎಲ್ಲಿದೆ ಅಂತ ಅಡ್ರೆಸ್ಸನ್ನು ಹಾಕಿ. ಮತ್ತು ಸೆಲೆಕ್ಟ್ ಯುವರ್ ಸ್ಟೇಟ್ಸ್. ನಿಮ್ಮ ಸ್ಕೂಲು ಎಲ್ಲಿ ಯಾವ ಜಿಲ್ಲೆಯಲ್ಲಿತ್ತು ಸೊ ಅದನ್ನು ಸೆಲೆಕ್ಟ್ ಮಾಡಿ. ನೀವು ನೆಕ್ಸ್ಟು ಸೆಲೆಕ್ಟ್ ಯುವರ್ ಸ್ಕೂಲ್ ಸಿಟಿ ಅಂದರೆ ಇದು ರಾಜ್ಯ, ಸ್ಟೇಟ್ ಅಂದರೆ ರಾಜ್ಯ, ಮತ್ತು ಜಿಲ್ಲೆನೂ ಕೇಳ್ತಾರೆ. ಸೆಲೆಕ್ಟ್ ಯುವರ್ ಸ್ಕೂಲ್ ಸಿಟಿ ಪಾಸ್ಡ್ ಅಂದರೆ ಯಾವ ಊರಲ್ಲಿ ನಿಮ್ಮ ಸ್ಕೂಲ್ ಇತ್ತು ಅದನ್ನು ಎಂಟ್ರಿ ಮಾಡಿ. ಇನ್ನು ಪಿನ್ ಕೋಡ್ ಆಫ್ ಸ್ಕೂಲ್. ನಿಮ್ಮ ಸ್ಕೂಲ್ನ ಪಿನ್ ಕೋಡು ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೇರೆ ಸ್ಕೂಲಲ್ಲಿ ಅಧ್ಯಯನ ಮಾಡ್ತಿರ್ತಾರೆ ಮತ್ತು ಅವರು ಬೇರೆ ಊರಲ್ಲಿ ಇರ್ತಾರೆ. ಆದ್ದರಿಂದ ಕರೆಕ್ಟಾಗಿ ಎಂಟ್ರಿ ಆದ್ರೆ ಮಾಡಿ. ಇನ್ನು ಪಿನ್ ಕೋಡ್ ನಿಮ್ಮ ಸ್ಕೂಲ್ ಅಂದರೆ ಯಾವ ಊರಲ್ಲಿ ಇದೆ ಸೊ ಅದನ್ನು ಪಿನ್ ಕೋಡ್ ಎಂಟ್ರಿ ಮಾಡಿ. ಆ ಊರಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಇನ್ನು ಬಂದುಬಿಟ್ಟು ನೀವು ಹೋದ ವರ್ಷದಲ್ಲಿ ಯಾವೆಲ್ಲ ಸಬ್ಜೆಕ್ಟ್ನ ಕಲ್ತಿದ್ದೀರಾ ಸೊ ಅದನ್ನು ಎಂಟ್ರಿ ಮಾಡಿ. ಇನ್ನು ಕೆಲವೊಂದಿಷ್ಟು ಡೌಟ್ ಆದರೆ ಇರ್ತವೆ ಮೇಲೆ ಅವನ್ನ ತಪ್ಪದೆ ಕಮೆಂಟ್ ಮಾಡಿ. ನೇಮ್ ಆಫ್ ದ ಸ್ಕೂಲ್. ಪ್ರೆಸೆಂಟ್ ಯಾವ ಸ್ಕೂಲಲ್ಲಿ ಕಲಿತಿದ್ದೀರಾ, ಕಾಲೇಜಲ್ಲಿ ಕಲಿತಿದ್ದೀರಾ ಸೊ ಅದನ್ನು ಎಂಟ್ರಿ ಮಾಡಬೇಕು. ಆ ಸ್ಕೂಲ್ ಹೆಸರನ್ನ ಎಂಟ್ರಿ ಮಾಡಿ. ವಿತ್ ಪಿನ್ ಕೋಡ್ ಎಂಟ್ರಿ ಮಾಡಿ. ತಪ್ಪದೆ ಎಂಟ್ರಿ ಮಾಡಿ. ಸೊ ಅಡ್ರೆಸ್ಸು ಬರೀಬೇಕು. ಮತ್ತು ಸೆಲೆಕ್ಟ್ ಯುವರ್ ಸ್ಕೂಲ್ ಸ್ಟೇಟ್ಸ್ ಅಂದರೆ ರಾಜ್ಯವನ್ನು ಆಯ್ಕೆ ಮಾಡಿ. ಸಿಟಿ ಅಂದರೆ ಯಾವ ಊರಲ್ಲಿ ಏನಾದರೂ ಊರು ಇನ್ ಕೇಸ್ ಊರು ಇರಲಿಲ್ಲ ಅಂದರೆ ನೀವು ಜಿಲ್ಲೆಯನ್ನು ಆಯ್ಕೆ ಮಾಡ್ಬೋದು ಅಥವಾ ತಾಲೂಕನ್ನು ಆಯ್ಕೆ ಮಾಡ್ಬೋದು. ಇನ್ನು ಪಿನ್ ಕೋಡ್ ಆಫ್ ದ ಸ್ಕೂಲ್. ಪ್ರೆಸೆಂಟ್ ಎಲ್ಲಿ ಕಲಿತಿದ್ದೀರಾ ಅದನ್ನು ಆ ಸ್ಕೂಲಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ ಮೊಬೈಲ್ ನಂಬರ್ ಇದ್ದರೆ ಎಂಟ್ರಿ ಮಾಡಿ. ಏನಾದರೂ ಇನ್ ಕೇಸ್ ಮೊಬೈಲ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮದೇ ಯಾವುದಾದ್ರು ಬೇರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಇನ್ನು ಟೆಲಿಫೋನ್ ಬಿಡಿಯೋದು ಆಪ್ಷನಲ್ ಆಗಿರ್ತಾವಲ್ಲ ಸೊ ಅವನ್ನೆಲ್ಲ ಬಿಟ್ಬಿಡಿ. ಮತ್ತು ಎಲ್ಲ ಬಿಡೋಕೆ ಹೋಗಬೇಡಿ. ಸ್ಟಾರ್ ಯಾವೇ ಎಲ್ಲ ಸೊ ರೆಡ್ ಕಲರಲ್ಲಿ ಸ್ಟಾರ್ ಅವನ್ನೆಲ್ಲ ಖಂಡಿತ ಫಿಲ್ ಮಾಡಿ. ಯಾವ ಕ್ಲಾಸಲ್ಲಿ ನೀವು ಪ್ರೆಸೆಂಟ್ ಇದನ್ನು ಸ್ಟಡಿ ಮಾಡ್ತಾಯಿದ್ದೀರಾ. ನೀವು ಫಾರ್ ಎಕ್ಸಾಂಪಲ್ ನೀವು 11th ಸ್ಟಡಿ ಮಾಡ್ತಾಯಿದ್ರೆ ಸೊ 11th ಸ್ಟ್ಯಾಂಡರ್ಡ್ ಅಂತ ಹಾಕಿ. ಸೆಕೆಂಡ್ ಇಯರ್ ಆಗಿದ್ದರೆ ಸೆಕೆಂಡ್ ಇಯರ್ ಅಂತ ಹಾಕಿ. ಸೊ ನೀವು SSLCಯಲ್ಲಿ ಸ್ಟಡಿ ಮಾಡ್ತಾಯಿದ್ರೆ SSLC ಅಂತ ಹಾಕಿ. ಸೊ ನೀವು ಎಲ್ಲಿ ಸ್ಟಡಿ ಮಾಡ್ತಾಯಿದ್ದೀರಾ ಸೊ ಅದನ್ನು ಎಂಟ್ರಿ ಮಾಡಿ. ಕೋರ್ಸ್ ಡ್ಯೂರೇಷನ್. ನೀವು ಎಷ್ಟು ವರ್ಷ ನೀವು ಪ್ರೆಸೆಂಟ್ ಕಲಿತಿರೋ ಶಾಲೆಯಲ್ಲಿ ಎಷ್ಟು ವರ್ಷ ಕಲಿತೀರಾ. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು PU ಕಾಲೇಜಲ್ಲಿ 2 ವರ್ಷ ಇರ್ತದೆ. ಸೊ 2 ವರ್ಷ ಕಲಿತಿದ್ರೆ ನೀವು 2 ವರ್ಷ ಅಂತ ಎಂಟ್ರಿ ಮಾಡಿ. ನೀವು ನೆಕ್ಸ್ಟ್ ನೋಡಿ ಸಬ್ಜೆಕ್ಟು. ಪ್ರೆಸೆಂಟು ಯಾವೆಲ್ಲ ಸಬ್ಜೆಕ್ಟ್ ಇವೆ ಅಂದರೆ ನೀವು ಈ ವರ್ಷ ಯಾವ ಅಡ್ಮಿಷನ್ ಮಾಡಿದ್ದೀರಾ ಯಾವ ಸಬ್ಜೆಕ್ಟಲ್ಲಿ. ಮತ್ತು ಫಾರ್ ಎಕ್ಸಾಂಪಲ್ ಆರ್ಟ್ಸು, ಕಾಮರ್ಸು, ಸೈನ್ಸು ಸೊ ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇವೆ ಈ ವರ್ಷ ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ ಇವೆ ಅವನ್ನ ಎಂಟ್ರಿ ಮಾಡಿ. ಸೊ ಅವನ್ನ ಟಿಕ್ ಮಾಡಿ. ಇನ್ನು ಎಕನಾಮಿಕ್ ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಪೇರೆಂಟ್ಸ್ನ ಆ್ಯನ್ಯುವಲ್ ಇನ್ಕಮ್ನ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಒಂದು ಆ್ಯನ್ಯುವಲ್ ಇನ್ಕಮ್ ಅಂತ ಇರ್ತದೆ. ಸೊ ಅದನ್ನು ಎಂಟ್ರಿ ಮಾಡಿ. ಕರೆಕ್ಟಾಗಿ ಎಂಟ್ರಿ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನು.
ಇನ್ನು ಇನ್ಕಮ್ ಟ್ಯಾಕ್ಸ್ ನಿಮ್ಮ ಪೇರೆಂಟ್ಸ್ನ ಇಲ್ಲಿ ಬಂದುಬಿಟ್ಟು ಪ್ಯಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಪ್ಯಾನ್ ಕಾರ್ಡ್ ನಂಬರಲ್ಲಿ 5 ಅಥವಾ 6 ಡಿಜಿಟ್ ಕೋಡ್ ಇರ್ತದೆ. ಸೊ ಇಂಗ್ಲೀಷ್ನಲ್ಲಿ ಇರ್ತದೆ, ಅದನ್ನು ಎಂಟ್ರಿ ಮಾಡಿ. ಇನ್ನು ಉಳಿದಿದ್ದು ನೀವು ಇದನ್ನು ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಏನಾದರೂ ನಿಮಗೆ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಸೊ ಇದನ್ನು ನೀವು ಟಿಕ್ ಮಾಡ್ಬೋದು. ನೀವು ಏನಾದರೂ ನಾರ್ಮಲ್ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇನ್ನು ಉಳಿದೆಲ್ಲ ಡೀಟೇಲ್ಸ್ ನೋಡಿ. ಚೆಕ್ ಲಿಸ್ಟ್ ಫಾರ್ ಓಕೆ, ಕಾಪಿ ಆಫ್ ಮಾರ್ಕ್ ಲಿಸ್ಟ್, ಕಾಪಿ ಆಫ್ ಪ್ರೂಫ್ ಆಫ್ ಇನ್ಕಮ್ ಡಾಕ್ಯುಮೆಂಟ್, ಕಾಪಿ ಆಫ್ ಸರ್ಟಿಫಿಕೇಟ್ ಪ್ರೊವೈಡಿಂಗ್ ರಿವರ್ಷನ್. ಓಕೆ, ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಅವರೊಂದು ಇನ್ಫಾರ್ಮೇಷನ್ ಆದರೆ ಕೇಳ್ತಾರೆ, ಅಂದರೆ ಪ್ರೂಫ್ ಆದರೆ ಕೇಳ್ತಾರೆ. ಸೊ ಇದರಲ್ಲಿ ಕಾಪಿ ಆಫ್ ಮಾರ್ಕ್ ಶೀಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಸೊ ಅವನ್ನೆಲ್ಲ ಎರಡನ್ನೂ ಅಪ್ಲೈ ಮಾಡಬೇಕು ಇಲ್ಲಿ. ಸೊ ಇಲ್ಲಿ 10 ಫೈಲನ್ನು ಅವರು ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಇನ್ಕಮ್ಮು ಮತ್ತು ನಿಮ್ಮ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಅಂದರೆ ನೀವು ಹಿಂದಿನ ವರ್ಷದಲ್ಲಿ ಪಾಸ್ ಆಗಿರ್ತೀರ. ಸೊ ಆ ಮಾರ್ಕ್ಸ್ ಕಾರ್ಡನ್ನ ಫೋಟೋ ತೆಗೆದುಬಿಟ್ಟು ಇಲ್ಲಿ ಅಪ್ಲೈ ಮಾಡಿ. ಮೊದಲೇ ನೀವು ಫೋಟೋ ತೆಗೆದುಕೊಳ್ಳಿ, ಯಾಕಂದರೆ ಆಮೇಲೆ ತೆಗೆದುಕೊಳ್ಳೋಕೆ ಬರೋದಿಲ್ಲ. ಸೊ ಮೊದಲೇ ಫೋಟೋನ ತೆಗೆದುಕೊಂಡ್ಬಿಟ್ಟು ಆಮೇಲೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಇಲ್ಲಿ ಬಂದುಬಿಟ್ಟು ಅಪ್ಲೋಡ್ ಆದರೆ ಮಾಡಿ. ಆಮೇಲೆ ಲಾಸ್ಟಕ್ಕೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇದನ್ನು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಆಗ್ತದೆ. ಏನಾದರೂ ಇನ್ ಕೇಸ್ ಅಪ್ಲೈ ಆಗಲಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ನನಗೆ ಶೇರ್ ಮಾಡಿ. ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ ಅದನ್ನು ನನಗೆ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿ. ನಾನು ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೆ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಮತ್ತು ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ಕೇಳಿ. ಥ್ಯಾಂಕ್ ಯು. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಏನಾದರೂ ತಪ್ಪದೆ ಕಮೆಂಟ್ ಮಾಡಿ.